ಶಕ್ತಿ ಇಲ್ವಾ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು? ಕುಮಾರಣ್ಣ ಮಾತಾಡ್ತಾರೆ ದಿನ ಬೆಳಗಾದ್ರೆ ಕೇಳ್ರಿ ಇಲ್ಲಿ. ಓಕೆ, ಕರೆಕ್ಟ್ ಆಗಿ ಹೇಳಿದ್ರಿ. ಕುಮಾರಣ್ಣ ಮಾತಾಡ್ತಾರೆ ದಿನ ಬೆಳಗಾದ್ರೆ. ಒಂದ್ ಸೆಕೆಂಡ್ ಸರ್, ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ. ಎಕ್ಸಾಕ್ಟ್ಲಿ ರೈಟ್ ಸರ್, ಎಕ್ಸಾಕ್ಟ್ಲಿ ರೈಟ್. ತಡೀರಿ ಬರ್ತೀನಿ. ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಯಾರು? ಅಶೋಕ್ ಅವರು. ಬಟ್ ಇಲ್ಲಿ ತುಂಬಾ ಆಕ್ಟಿವ್ ಆಗಿ ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಅಂತ ಹೇಳಿತಾ ಇರೋದು ಕುಮಾರಸ್ವಾಮಿ ಅವರು. ಒಂದ್ ಸೆಕೆಂಡ್ ತಡೀರಿ, ನೀವ್ ಯಾಕ್ರಿ ಎಲ್ಲದಕ್ಕೂ ತಡೀರಿ. ಸೊ ಹೊಟ್ಟೆ ಉರಿ ಇದೆಯಾ ಬಿಜೆಪಿಗೆ ಕುಮಾರಸ್ವಾಮಿ ಅವ್ರನ್ನ ಕಂಡ್ರೆ? ತಡೀರಿ, ಯಾಕ್ರಿ ನೀವೆಲ್ಲದಕ್ಕೂ ಇಷ್ಟೊಂದು ಕಷ್ಟ ಸಂಕಟ ಪಡ್ತೀರಾ? ಕಾಂತಿ ಶೆಟ್ಟಿ ಅವರೇ ಒಂದ್ ಸೆಕೆಂಡ್ ಪ್ಲೀಸ್ ಗೋ ಹೆಡ್ ಸರ್. ಆಕ್ಟಿವ್ ಆಗಿರೋದು, ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಡ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರು. ಒಪ್ಕೋಬೇಕಾಗಿರೋದೇ ಅದನ್ನ. ಹಾಗಾದ್ರೆ ಅಶೋಕ್ ಅವರ ಪಾತ್ರ ಏನು ಈ ಮೈತ್ರಿಯಲ್ಲಿ ರಾಜ್ಯದ ವಿರೋಧ ಪಕ್ಷದ ನಾಯಕನಾಗಿ? ಸಮೀವುಲ್ಲಾ ಸರ್, ನಾನೀಗ ಓಕೆ ಒಂದು ಅದನ್ನ ಬಿಜೆಪಿ ಅವರು ಕ್ಲಾರಿಫೈ ಮಾಡ್ಬೇಕು. ಇಲ್ಲಿ ತನಕ ಕೇಳಿದ್ ಒಂದ್ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸರ್. ಅವ್ರು ಮಾತೆತ್ತಿದ್ರೆ ವಾಪಸ್ ನಮಗೆ ಮರು ಪ್ರಶ್ನೆ ಹಾಕೋದು, ಇಲ್ಲ ಕಾಂಗ್ರೆಸ್ ಮೇಲೆ ಎತ್ತಾಕೋದು. ಹೇಳ್ರಿ, ಅಶೋಕ್ ಅವರ ಪಾತ್ರ ಏನು ಹೇಳಿ. ನಾನು ಈ ಚರ್ಚೆಯ ಆರಂಭದಲ್ಲೇ ಹೇಳಿದೆ. ಈಗ ನೀವು ಅಶೋಕ್ ಅವರು ರೋಲ್ ಏನು ಅಂತ ನೀವು ಕೇಳಿದ್ರಿ, ಆಯ್ತಾ? ಅಲ್ಲಿ ನೀವು ಹೌಸ್ ಪ್ರೊಸೀಡಿಂಗ್ಸ್ ನೋಡಿದ್ರೆ ಪದೇ ಸುನೀಲ್ ಕುಮಾರ್ ಅವರು ಎದ್ ನಿಂತು ಅವರೇ ಒಂದೊಂದ್ಸರಿ ಪ್ರತಿಪಕ್ಷ ನಾಯಕರ ತರ ಮಾತಾಡೋದನ್ನ ನೋಡಿದ್ರೆ, ಮೊನ್ನೆ ಸುದ್ದಿಗೋಷ್ಠಿಯನ್ನ ಕರೆದು ಹಿಂದುಳಿದ ವರ್ಗಗಳ ಆಯೋಗದ ವರದಿಯ ಕೆಲವು ವಿಚಾರವನ್ನು ಅವ್ರು ಎತ್ತಿರೋ ರೀತಿಯನ್ನ ನೋಡಿದ್ರೆ, ಬಿಜೆಪಿನಲ್ಲಿ ಏನಾಗ್ತಿದೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಬಿಜೆಪಿ ಅವರು ಕೊಡ್ಬೇಕು. ನಂಬರ್ 1. ನಂಬರ್ 2, ಸ್ಟಾರ್ಟಿಂಗ್ ಅಲ್ಲೇ ನಾನು ಒಂದು ವಿಚಾರವನ್ನ ಹೇಳಿದೆ. ಯಾವುದೇ ಕಾರ್ಯಕ್ರಮವನ್ನ ಸ್ಟ್ರಾಟಜಿನ ವರ್ಕೌಟ್ ಮಾಡೋಕ್ಕಿಂತ ಮೊದಲು, ಮೈತ್ರಿ ಧರ್ಮದ ಬಗ್ಗೆ ಚರ್ಚೆ ನಡೆಸೋದಕ್ಕಿಂತ ಮೊದಲು ಭಾರತೀಯ ಜನತಾ ಪಕ್ಷ, JDS ಸಿಗಲ್ಲ, ಭಾರತೀಯ ಜನತಾ ಪಕ್ಷ ತನ್ನ ಆಂತರಿಕ ಕ್ರಮದ ಡಿಸಿಷನ್ ತಗೊಳ್ಳಿ. ನೋ ಚೇಂಜ್ ಆಫ್ ಲೀಡರ್ಶಿಪ್, ನೋ ಚೇಂಜ್ ಆಫ್ ಲೀಡರ್ ಆಫ್ ಅಪೋಸಿಷನ್, ಇದು ನಮ್ ಸ್ಟ್ಯಾಂಡ್, ವಿ ವಿಲ್ ಗೋ ಹೆಡ್ ವಿತ್ ದಿಸ್ ಟೀಮ್ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ಲಿ. ಅಥವಾ ವಿ ಆರ್ ಗೋಯಿಂಗ್ ಟು ಚೇಂಜ್, ದಿಸ್ ಇಸ್ ಅವರ್ ಸ್ಟ್ರಾಟಜಿ, ಈ ನ್ಯೂ ಟೀಮಿನ ಜೊತೆ ನಾವು JDS ಜೊತೆ ಮೈತ್ರಿ ಧರ್ಮ ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋದು, ಮತ್ತೆ ಸರಿಯಾದ ಡಿಸಿಷನ್ ಅನ್ನ ತಗೊಳಕ್ ಆಗ್ದಲೇ ಇರೋದು, ಮತ್ತೆ ಏನಾಗ್ತಿದೆ ಅಂತ ಒಂದು ಸರಿಯಾದ ದೃಷ್ಟಿಕೋನ ಒಂದು ಅಪೋಸಿಷನ್ ಇಲ್ದಲೇ ಇರೋದು, ಇಷ್ಟು ಗೊಂದಲದ ಕಾರಣ. ಅಶೋಕ್ ಅವ್ರ ವಿಚಾರದಲ್ಲೂ ಅಷ್ಟೇ. ಅಶೋಕ್ ಅವ್ರು ಏನ್ ಮಾಡ್ತಾರೆ? ಅಶೋಕ್ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದ್ರ ನಡುವೆ ಬೇರೆ ಶಾಸಕರು ಇನ್ನೇನೋ ಕೆಲವು ವಿಚಾರ ಅವ್ರು ಹೇಳ್ಕೊಂಡು ಹೋಯ್ತು ಅಂದ್ರೆ, ಹಾಗಾದ್ರೆ ಅಶೋಕ್ ಅವ್ರ ವಿರುದ್ಧ ಆ ಶಾಸಕರಿಗೆ ಕುಮ್ಮಕ್ಕೆ ಯಾರು ಕೊಡ್ತಿದ್ದಾರೆ? ಇದೇ ಪ್ರಾಬ್ಲಮ್. ಈಗ ಸದಾನಂದ ಗೌಡ್ರು ಆಡಿಯೋ ಡಿನೇ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಏನೇ ಡಿನೇ ಮಾಡ್ಲಿ, ಎಲ್ರಿಗೂ ಅವ್ರು ಎತ್ತಿರೋ ಇಶ್ಯೂಸ್ಗಳು ಎಲ್ರಿಗೂ ಗೊತ್ತು. ಯಾಕಾಗಿ ಅದ್ ಬಂತು? ಕರೆಕ್ಟ್. ಪಾರ್ಟಿ ಅಧ್ಯಕ್ಷನ ಆಯ್ತು, ಸದಾನಂದ ಗೌಡ್ರ ಧ್ವನಿ ಅಲ್ಲ, ಅವ್ರು ಡಿನೇ ಮಾಡಿದಾರೆ, ಸರಿ, ಕಿಕ್ಔಟ್ ಮಾಡಿ, ಲಿಂಗಾಯತರಿಗೆ ಈಗಲೇ ಮಾಡಬೇಡಿ, ಲಿಂಗಾಯತರಿಗೆ ಬೇಜಾರಾಗುತ್ತೆ, 3 ತಿಂಗಳಾದ್ಮೇಲೆ ಕಿಕ್ಔಟ್ ಮಾಡಿ ಅನ್ನುವ ಕನ್ಫ್ಯೂಷನ್ಸ್ ಯಾಕೆ ಬಂತು? ಇದೆಲ್ಲ ಬಗೆಹರಿಸ್ಕೊಂಡ್ಬಿಡ್ಲಿ ಬಿಜೆಪಿ. ಬಂದೆ ಸರ್, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀನಿ. ವೆಲ್ಕಮ್ ಬ್ಯಾಕ್. ಈಗ ಅವ್ರು ಕೇಳಿದ ಪ್ರಶ್ನೆ ನಿಮಗೆ ಕೇಳ್ತೀನಿ. ನನ್ನ ಆರೋಪ ಅಲ್ಲ, BJP ಅವರ ಆರೋಪ. ಈ ಆಮ್ ಆದ್ಮಿ ಪಾರ್ಟಿಯವರು ಕಾಂಗ್ರೆಸ್ನ ಪ್ರಶ್ನೆ ಮಾಡಲ್ಲ, ಅವರು ಕಾಂಗ್ರೆಸ್ ಬಿ ಟೀಮ್ ತರ ವರ್ಕ್ ಮಾಡ್ತಾರೆ ಅಂತ ಅವ್ರ ಆರೋಪ. ಮಾತೆತ್ತಿದ್ರೆ BJP JDS ಅಂತಾರೆ. ಕಾಂಗ್ರೆಸ್ ಬಗ್ಗೆ ಒಂದು ಆರೋಪ ಮಾಡ್ಲಿ ನೋಡೋಣ. ಪ್ರತಿ ದಿವಸ ನಾವು ಮಾತಾಡ್ತಾ ಇರೋದು ಅದನ್ನೇ, ಕಾಂಗ್ರೆಸ್ BJP ಬಗ್ಗೆನೇ ಆರೋಪ ಮಾಡಿದೀವಿ. ಬೆಳಗಾವಿ DCC ಬ್ಯಾಂಕ್ ಅಲ್ಲಿ BJP ಅವರೇ ಪ್ರೆಸಿಡೆಂಟು, ಕಾಂಗ್ರೆಸ್ ಅವರೇ ವೈಸ್ ಪ್ರೆಸಿಡೆಂಟು. ಅದಕ್ಕಿಂತ ಇನ್ನೇನ್ ಬೇಕು ಇವ್ರ ಅಡ್ಜಸ್ಟ್ಮೆಂಟ್? ನಾವು ಇವತ್ತು ಹೌದಪ್ಪ, ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಯಾರು, ರಾಜು ಸ್ವಾಮಿ ಮಾತಾಡಕ್ಕೆ ಬಿಡಲ್ವಲ್ಲ ನೀವು. ಡೆಲ್ಲಿಯಲ್ಲಿ ಹೆಂಗ್ ಸೌಂಡ್ ಮಾಡಿದ್ರಿ? ಯಾಕಂತದ್ದೇ ಪ್ರಶ್ನೆಗಳು, ಅಂತದ್ದೇ ಹೋರಾಟ, ಅದೇ ಜೋಶ್, ಅದೇ ಫೋರ್ಸ್ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ಳಲ್ಲ ಮೇಡಮ್. ನಮ್ಮಲ್ಲಿ ಹೋರಾಟ ಆಗೇ ಇದೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ವಿ ಆರ್ ನಾಟ್ ಟ್ರೆಡಿಷನಲ್ ಪೊಲಿಟಿಷಿಯನ್ಸು. ಇವರು ಟ್ರೆಡಿಷನಲ್ ಯಾರು? ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ದುಡ್ಡು ಮಾಡಿದವರು, ಇಂಡಸ್ಟ್ರಿಯಲಿಸ್ಟ್ಗಳು, ಕಾರ್ಪೊರೇಟ್ಗಳು ದಂಧೆ ಮಾಡ್ತಾವ್ರೆ. ಇವತ್ತು ಎಲೆಕ್ಷನ್ನ ಏನು ಮಾಡ್ತಾ ಇದ್ದಾರೆ? ಬಂಡವಾಳ ಹಾಕಿ ಲೂಟಿ ಹೊಡಿತಾ ಇದ್ದಾರೆ ಇವತ್ತು ರಾಜ್ಯನ. ಇವತ್ತು ನಾವು ಆಮ್ ಆದ್ಮಿ ಪಕ್ಷ ಅಂದ್ರೆ ಹೆಸರಲ್ಲೇ ಇದೆ, ಸಾಮಾನ್ಯ ಜನರ ಪಕ್ಷ ಅಂತ. ನಾವು ಸಾಮಾನ್ಯ ಜನರನ್ನೇ ರಾಜಕಾರಣಿಗಳನ್ನ ಮಾಡಿ ವ್ಯವಸ್ಥೆ ಬದಲಾಯಿಸಬೇಕು ಅಂತ ಇರೋದು. ಇವತ್ತು ಶಿಕ್ಷಣ ವ್ಯವಸ್ಥೆ ಏನಾಗಿದೆ? ಎಲ್ಲ ಕಾರ್ಪೊರೇಟ್ ಆಗಿದೆ.
ಹೆಲ್ತ್ ಏನಾಗಿದೆ, ಕಾರ್ಪೊರೇಟ್ ದಂಧೆ ಆಗಿದೆ. ಯಾವುದನ್ನೇ ತಗೊಳ್ಳಿ, ಇವತ್ತು ಎಲ್ಲ ಕಾರ್ಪೊರೇಟ್ ದಂಧೆ ಆಗಿದೆ. ಇವತ್ತು ರಾಜ್ಯ ಸರ್ಕಾರನು ಪೂರ್ತ ಕಾರ್ಪೊರೇಟ್ ದಂಧೆಲೆ ಮುಳುಗೋಗೈತೆ. ಇವತ್ತು ಏನು ವ್ಯವಸ್ಥೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಇವತ್ತು ಬರದ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನು ಕೇಂದ್ರ ಸರ್ಕಾರ, ಇಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಒಂದು ಆಡಳಿತ ಪಕ್ಷನೂ ಅವ್ರು ಆನೆ ಹೋಗಿದ್ದಾರೆ ಅನ್ನೋ ತರನೇ ಅವ್ರು ಹೋಯ್ತಾ ಇದ್ದಾರೆ. ವಿರೋಧ ಪಕ್ಷ ಅವ್ರು ಏನು ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಅವ್ರು ಅನೌನ್ಸ್ ಮಾಡಿದ್ರಪ್ಪ, ಏನು ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿ ದುಡ್ಡುಗಳು ಕೊಟ್ಟಿಲ್ಲ. ಅದನ್ನ ಕೇಳಿದ್ರೆ ನಾವು ಏನು ಕಾಂಗ್ರೆಸ್ ಬಿಜೆಪಿ ಟೀಮ್ ಅಂತ ಹೇಳ್ತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ಟೀಮ್ ಅಂತ. ನಾವ್ಯಾವ ಕಾಂಗ್ರೆಸ್ ಟೀಮ್ ಹೇಳ್ತೀವಿ? ನಾವು ಕನ್ನಡಿಗರ ಪರ. ಇವತ್ತು ಏನು ನೀವು ಅನೌನ್ಸ್ ಮಾಡಿದ ದುಡ್ಡುಗಳನ್ನ ಕೊಟ್ಟಿಲ್ಲ, ಸುಮಾರು ಒಂದು 20,000 ಕೋಟಿ ನಮ್ಗೆ ಇನ್ನೂ ಬಂದಿಲ್ಲ, ಕೊಡಿ ಅಂತ ಕೇಳ್ತೀವಿ. ಇವತ್ತು ನಾವು ಕಾಂಗ್ರೆಸ್ಗೂ ಕೂಡ ಪ್ರತಿ ಹಂತದಲ್ಲೂ ನಾವೇ ಕ್ವಶನ್ ಮಾಡ್ತಾ ಇರೋದು. ಇವತ್ತು ಸಾವಿರಾರು ಕೋಟಿ ಹಗರಣಗಳು ನಡೆದಿದ್ದಾವೆ, ಒಂದೇ ಒಂದು ಕ್ವಶನ್ ರೈಸ್ ಮಾಡ್ತಾ ಇಲ್ಲ ಇವತ್ತು. ಯಾಕಂದ್ರೆ ಇದೇ ಹಂತಗಳಲ್ಲಿ ಇವರು ತಿನ್ಕ ಬಂದಿದ್ದಾರೆ ಹಿಂದೆ ಅಧಿಕಾರದಲ್ಲಿದ್ದಾಗ, ಅದಕ್ಕೆ ಇವ್ರು ಕ್ವಶನ್ ಮಾಡ್ತಾ ಇಲ್ಲ. ಇವತ್ತು 46,000 ಕೋಟಿ ಖರ್ಚು ಮಾಡಿದ್ದಾರೆ ಬೆಂಗಳೂರು ರಸ್ತೆಗೆ 10 ವರ್ಷದಲ್ಲಿ. 3 ಪಕ್ಷಗಳು ಆಳಿದಾವೆ 10 ವರ್ಷದಲ್ಲಿ. ಅದ್ರ ಬಗ್ಗೆ ಯಾರು ರೈಸ್ ಮಾಡ್ತಾ ಇಲ್ಲ. ಇವತ್ತು ಅದೊಂದು ದೊಡ್ಡ ಮಾಫಿಯಾ ಆಗಿದೆ. ಇದು ಏನೋ ವೈಟ್ ಟಾಪಿಂಗ್ ಅಂತ. ಈಗ ದುಡ್ಡುಗಳನ್ನ ಇಲ್ಲಿ ಬೆಂಗಳೂರಲ್ಲಿ ನೀರ್ ಖರ್ಚಂಗ್ ಮಾಡ್ತಾ ಇದ್ದಾರೆ. ಶಾಲೆಗಳ ಅಭಿವೃದ್ಧಿಗೆ ದುಡ್ಡಿಲ್ಲ, ಆಸ್ಪತ್ರೆಗಳ ಅಭಿವೃದ್ಧಿಗೆ ದುಡ್ಡಿಲ್ಲ, ನೇಮಕಾತಿಗಳ ಅಭಿವೃದ್ಧಿಗೆ ದುಡ್ಡಿಲ್ಲ. ಸುಮಾರು 2 ಲಕ್ಷ ನೇಮಕಾತಿ ಹಂಗೆ ಬಿದ್ದಿದ್ದಾವೆ, ಅವುಗಳನ್ನ ತಗೊಳಕ್ಕೆ ದುಡ್ಡಿಲ್ಲ ಅಂತಾರೆ. ಅಂದ್ರೆ ಇವರ ಮಾನೋಪಾಲಿಗೆ ರಾಜ್ಯವನ್ನ ಬಲಿ ಮಾಡ್ತಾ ಇದ್ದಾರೆ. ಇದು ಏನಂದ್ರೆ ಕಾರ್ಪೊರೇಟ್ ದಂಧೆ ಆಗಿ ಕೂತಿದೆ ಅಂತ ನಾನು ಹೇಳ್ತಾ ಇರೋದು. ಇದ್ರ ಒಳಗಡೆ ಇವ್ರದ್ದೇನಂತ ಹೇಳಿದ್ನಲ್ಲ, ಮಾರ್ಜಾಲ ನ್ಯಾಯ ಅಂತ 2 ಬೆಕ್ಕು ಕಚ್ಚಾಡ್ಕೊಂಡು ಕೋತಿ ಹತ್ತ ಹೋದ್ವಂತೆ ರೊಟ್ಟಿ ತಗೊಂಡು, ಅದು ಈ ಕಡೆ ತಿನ್ಕೊಂಡು ಯಾರಿಗೂ ಇಲ್ದಂಗೆ ಮಾಡ್ತಂತೆ. ಇವತ್ತು ಹೈಕಮಾಂಡ್ ಅದೇ ಮಾಡೋದು. ಇವತ್ತು ಹೈಕಮಾಂಡ್ ಕೂಡ, ಯಾಕಂದ್ರೆ ಬಿಜೆಪಿ ಪಕ್ಷ ಬಂದಿರೋದು ರಾಜಕಾರಣಿಗಳನ್ನ ಕೊಂಡುಕೊಂಡು, ರಾಜಕಾರಣಿಗಳನ್ನ ಎಂಪಿಗಳನ್ನ ಮೆಂಬರ್ಗಳನ್ನ ಕೊಂಡುಕೊಂಡು ಇವರು ಅಧಿಕಾರದಲ್ಲಿದ್ದಾರೆ ಹೊರತು ಇದನ್ನ ಈಶ್ವರಪ್ಪ ಅವರು ಉಚ್ಚಾರಣೆ ಮಾಡಿದ್ದಾರೆ. ಇವರು ಕೊಂಡುಕೊಂಡು ಅಧಿಕಾರ ಮಾಡೋದ್ರಿಂದ ಇವತ್ತು ಬಿಜೆಪಿ ಈ ಲೆವೆಲ್ ಹೋಗಿದೆ. ಇವನ್ ಜೆಡಿಎಸ್ ಅಷ್ಟೇ, ಅವ್ರಿಗೂ ಉಳಿಗಾಲ ಇರ್ಲಿಲ್ಲ, ಅವರು ಬಿಜೆಪಿ ಹತ್ರ ಹೋದ್ರು. ಅಂದ್ರೆ ಇದು ಹೆಂಗಾಗಿದೆ ಅಂದ್ರೆ ಇವ್ರಿಗೂ ಆಸರೆ ಬೇಕಿತ್ತು, ಅವರು ಸತ್ತೋಗಿದ್ರು, ಅವ್ರಿಗೆ ನೀರ್ ಬಿಡೋರ್ ಬೇಕಿತ್ತು, ಇವ್ರು ಸಾಯ್ತಾ ಇದ್ರು. ಇಬ್ರು ಸೇರ್ಕೊಂಡು ಏನೋ ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತವ್ರೆ. ಅದರಿಂದ ಏನು ಬೆನಿಫಿಟ್ ಆಗಲ್ಲ ರಾಜ್ಯಕ್ಕೆ. ಮತ್ತು ಕರಾವಳಿ ಭಾಗದಲ್ಲಿ ನಿಮಗೆ ಅಸ್ತಿತ್ವ ಇಲ್ಲ, ಅದನ್ನ ನೀವು ಒಪ್ಕೋಬೇಕಾಗಿರತ್ತೆ. ಮುಂದಕ್ಕೊಂದಿನ ಪ್ರಶ್ನೆ ಮಾಡ್ತಾರೆ, ಇವ್ರನ್ನ ಕರ್ಕೊಂಡಾಗೆ ನಮಗೇನು ಲಾಭ ಅಂತ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಎಲ್ಲಿದೆ? ಮೇಡಮ್, ಒಂದು ಮಾತು ಹೇಳ್ತಿದ್ದೀನಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಈ ಮಧ್ಯ ಕರ್ನಾಟಕ ಆ ಥರ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಜನಗಳಿಗೆ ಒಂದು ನಿಮಿಷ ಸ್ಪಷ್ಟವಾಗಿ ಹೇಳ್ತೇನೆ. ಜನಗಳಿಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಯಾವ 136 ಪೂರ್ಣ ಬಹುಮತ ಕೊಟ್ಟಂಥ ಸರ್ಕಾರಗಳು ದುರಾಡಳಿತ ನಡೆಸ್ತಾ ಇರೋಂಥ ಸಂದರ್ಭದಲ್ಲಿ ಜನಗಳೇ ದಂಗೆ ಹೇಳ್ತಾರೆ. ಇವತ್ತು ಆ ಪರಿಸ್ಥಿತಿ ಇದೆ. ನಾವು ಜನಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಈ ರಾಜ್ಯದ ಕಟ್ಟ ಕಡೆ ಕಾರ್ಯಕರ್ತನವರೆಗೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಈಗ ಯಾವುದೋ ಏನೂ ಅಸ್ತಿತ್ವ ಇಲ್ಲದೆ ಇರೋಂಥ ಆಮ್ ಆದ್ಮಿ ಅವರೇ ಮಾತಾಡ್ತಾರೋ, ಅಸ್ತಿತ್ವನೇ ಇಲ್ಲ ರಾಜ್ಯದಲ್ಲಿ. ಅವ್ರು ಮಾತಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾವು ಸಮನ್ವಯ ಸಭೆ ಕರೆದಿರ್ತಕ್ಕಂಥ ಉದ್ದೇಶನೇ ಪಕ್ಷದಲ್ಲಿ ಸಣ್ಣ ಪುಟ್ಟ ಏನಾದರೂ ಈ ರೀತಿ ಭಿನ್ನಾಭಿಪ್ರಾಯಗಳಿದ್ದರೆ ಕಾರ್ಯಕರ್ತರ ನಡುವೆ, ಯಾಕೆ ಅಂತಂದರೆ ತಳಮಟ್ಟದ ಕಾರ್ಯಕರ್ತ ಕೂಡ ಜಂಟಿಯಾಗಿ ಹೋಗಬೇಕಾಗುತ್ತೆ ಇವತ್ತಿನ ಪರಿಸ್ಥಿತಿಲಿ. ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಅನೇಕ ತಪ್ಪುಗಳನ್ನು ಮಾಡ್ತಾ ಇದೆ. ಎತ್ತು ತೋರಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು. ಒಟ್ಟಾಗಿ ಒಂದಾಗಿ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದನ್ನು ಇವತ್ತು ಸಮನ್ವಯ ಸಭೆಯಲ್ಲಿ ಮಾತಾಡಿ ಜಂಟಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಾವು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಮುಖಂಡರುಗಳು ನಮ್ಗೆ ಕೇಳಿದ್ದು ಬೈ ಎಲೆಕ್ಷನ್. ಇವತ್ತು ಸಮನ್ವಯ ಸಭೆಯಲ್ಲಿ ಏನಾಗುತ್ತೆ, ನಾವು ಅದೇ ಮಾತನ್ನು ಮತ್ತೊಮ್ಮೆ ಹೇಳೋದೇನಂದ್ರೆ, ಅಲ್ಲಲ್ಲ ಏನಾಗುತ್ತೆ ನಮಗೆ ಗೊತ್ತು. ಸಮನ್ವಯ ಸಭೆಯಲ್ಲಿ ಇವತ್ತು ಬೈ ಎಲೆಕ್ಷನ್ ಬಗ್ಗೆ ಏನಾಗಬೇಕು, ಅಥವಾ SIR ಬಗ್ಗೆ ನಾವು ಒಟ್ಟಾಗಿ ಯಾವ ತರ ಚರ್ಚೆ ಆಗ್ಬೇಕು, ಸರ್ಕಾರ ವೈಫಲ್ಯ ಬಗ್ಗೆ ಏನಾಗಬೇಕು, ಅದರ ಜೊತೆಗೆ ಏನು ನಿಮ್ಮ GBI ಎಲೆಕ್ಷನ್ ಬರ್ತಾ ಇದೆ, ಅದರ ಬಗ್ಗೆ ಏನ್ ಮಾತಾಡಬೇಕು, ಈ ಮಳೆಗಾಲದ ಅಧಿವೇಶನ ಬರ್ತಾ ಇದೆ, ಅದರಲ್ಲಿ ಯಾವ ತರ ಕ್ವಶನ್, ಅದರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆವಾಗಲೇ ಒಂದು ಮಾತು ಸಮೀಲ ಸರ್ ಹೇಳಿದ್ರು, ಒಂದು ಕ್ವಿಕ್ ಆಗಿ ಮುಗಿಸ್ತೀನಿ. R ಅಶೋಕ್ ಅವರು ಏನ್ ಮಾಡ್ತಾ ಇದ್ದಾರೆ ನೋಡಿ, ಸುನಿಲ್ ಅವರು ಮಾತಾಡಿದ್ರು ಅಂತ ಹೇಳಿ, ನಮ್ಮಲ್ಲಿ ಅಧಿವೇಶನದಲ್ಲಿ ಯಾರ್ಯಾರು ಏನೇನ್ ಮಾತಾಡ್ಬೇಕು, ಏನೇನ್ ಕ್ವಶನ್ ಆಗ್ಬೇಕು, ಮೊದಲೇ ಅವರೆಲ್ಲ ಅವರು ವಿಂಗಡಣೆ ಮಾಡಿ ಕೊಡ್ತಾರೆ. R ಅಶೋಕ್ ಏನ್ ಮಾಡ್ತಾರೆ, ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಕಣ್ರಿ, ಕರೆಕ್ಟ್. ಮಾತಾಡೋ ಅವಶ್ಯಕತೆ ಇಲ್ಲ. ವಿಧಾನಸೌಧದಲ್ಲಿ ಒಬ್ರು ಒಳಗೆ ಹೋರಾಟ ಮಾಡೋಣ ಅಂತಾರೆ, ಇನ್ನೊಬ್ರು ಹೊರಗೆ ಅಂತಾರೆ. R ಅಶೋಕ್ ಅವರ ನೇತೃತ್ವದಲ್ಲಿ ವಿರೋಧ ಸಭೆಯಲ್ಲಿ ಏನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕೊನೆಯದಾಗಿ ಸಮನ್ವಯ ಸಮಿತಿ ಸಭೆ ಅಂತ ಬಿಜೆಪಿ JDS ಮಾಡ್ತಾ ಇದ್ದಾರೆ ನೋಡ್ರಿ. ಇಂಗ್ಲಿಷ್ ಅಲ್ಲಿ ಒಂದು ಸೇಸ್ ಇದೆ, ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಬ್ರಾತ್ ಅಂತ. 20 ಜನ ಸೇರ್ಕೊಂಡು ಸಾರ್ ಮಾಡಕ್ ಹೋದ್ರೆ ಉಪ್ಪನ್ನ 20 ಜನನೂ ಬಂದು ಹಾಕ್ಬಿಟ್ರೆ ಏನಾಗುತ್ತೆ ಹೇಳಿ, ಸಾರ್ ಹಾಳಾಗೋಗುತ್ತೆ. ಆ ಕೆಲಸ ಬಿಜೆಪಿಲಿ ಆಗ್ತಾ ಇದೆಯಾ? ಲೀಡರ್ಶಿಪ್ನ ಕೊರತೆ ಎದ್ದು ಕಾಣ್ತಾ ಇದೆ ಬಿಜೆಪಿಯಲ್ಲಿ. ನಾನು ಲೀಡರು, ಊರಲ್ಲಿರೋರು ಎಲ್ಲರೂ ಲೀಡರೇ, ಕಾರ್ಯಕರ್ತರು ಮಾತ್ರ ಇಲ್ಲ ಬಿಜೆಪಿ ಪಕ್ಷದೊಳಗೆ. ಹಂಗಾಗಿದೆಯಾ? ಆಮೇಲೆ
ದೊಡ್ಡವರೆಲ್ಲ ಸೇರ್ಕೊಂಡು ಬಲವಂತದ ಮದುವೆ ಮಾಡಿದ್ರೆ ಗಂಡ ಹೆಂಡತಿ ಚೆನ್ನಾಗಿರಲ್ವಂತೆ. ಇಲ್ಲೂ ಹಂಗೆ ಆಯ್ತಾ ಬಿಜೆಪಿ ಮತ್ತು JDS ಕತೆ? ಹೊಂದಾಣಿಕೆ ಆಗ್ತಾ ಇಲ್ಲ. ಅವರು 3 ವರ್ಷ ಆದ್ಮೇಲೆ ಈಗ ಬಂದಿದ್ದಾರೆ ಸಮನ್ವಯ ಸಮಿತಿ ಸಭೆ ಅಂತ. ಇನ್ ಮುಂದಕ್ಕಾದ್ರೂ ಒಟ್ಟಾಗಿ ಹೋರಾಟಗಳನ್ನ ಜನರ ಪರವಾಗಿ ಆಡಳಿತ ವಿರೋಧಿ ಅಲೆಯನ್ನ ಸರ್ಕಾರದ ವಿರುದ್ಧವಾಗಿ ಎಬ್ಬಿಸುವ ಕಲೆಯನ್ನ ಕಲ್ತ್ಕತಾರ ಯಾರು ವಿರೋಧ ಪಕ್ಷದ ನಾಯಕ ರಾಜ್ಯದಲ್ಲಿ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತಾರ? ಕಾದ್ ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ.